6,000 ಕೋಟಿ ರೂಪಾಯಿ ಹಾಸ್ಟೆಲ್ ಮಕ್ಕಳು ಊಟ ತಿಂಡಿಗೆ ಸಾಕಾಗೋದಿಲ್ಲ. ಈಗ ಬೇಕಾದಷ್ಟು SC ST ಹಾಸ್ಟೆಲ್ ಮಾಡಿದಿರ, ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದಿರ, ಗಂಡು ಮಕ್ಳು ಹಾಸ್ಟೆಲ್ ಮಾಡಿದಿರ, ಆ ಊಟಕ್ಕೂ ಕೂಡ ಸಾಲೋದಿಲ್ಲ. ಆಯ್ಕೆ 43 ಆಗಿದೆ. ನಿಮ್ಮ ಇದಕ್ಕೆ ಇದು ಅಂಬೇಡ್ಕರ್ ನಿಗಮದಿಂದ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 23-24ಕ್ಕೆ 2 ಹಣ ಅಲ್ಲ, ಗುರಿ 2, 25-1 ಮತ್ತು 25-26 ಒಟ್ಟು 9 ಆಯ್ಕೆ ಆಗಿದೆ. ಮತ್ತು ಅದೇ ರೀತಿ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದಿಂದ 2, 23-3, 26 ಇನ್ನು ಆಯ್ಕೆ ಆಗಿರೋದು, 25-26 8 ಒಟ್ಟು 13. ಮತ್ತು ತಾಂಡ ಅಭಿವೃದ್ಧಿಯಿಂದ 23-24 2, 20-2, 25-24 ಒಟ್ಟು 8. ಇಷ್ಟು ನಿಮ್ಗೆ ಒಟ್ಟು ಇಷ್ಟೆಲ್ಲ ನಿಮ್ಗೆ ನಿಮ್ಮ ಇದಕ್ಕೆ ಸಂಬಂಧ ಕೋಟಿ ವಿವಿಧ ಗಂಗಾ ಕಲ್ಯಾಣ ಯೋಜನೆಯಿಂದ 5 ಅಭಿವೃದ್ಧಿ ನಿಗಮ ಬರ್ತವೆ. ಹಿಂದೆ ಎಲ್ಲ ಕಳೆದ 3 ವರ್ಷದಿಂದ ಹೇಳಿದ ಪತ್ರಕ್ಕೆ ಕೊಟ್ಟಿದ್ದೀರಾ 42,000 ಕೋಟಿ ಬಡ್ಜೆಟ್. ಇಲ್ಲಿ 4 ಮಂಗಳೂರು, ಆ 4 ಜನ ಅಧ್ಯಕ್ಷರು, ಅದಕ್ಕೆ ಬೇಕಾದಂತ ಆಫೀಸು, ಸ್ಟಾಫ್ ಎಲ್ಲ ಇದ್ದು 3 ವರ್ಷದಲ್ಲಿ 73 ಜನಕ್ಕೆ ಫಲಾನುಭವಿಗೆ ಆದಿಜಾಂಬವ, ಅಂಬೇಡ್ಕರ್, ಭೂಮಿ ಅಭಿವೃದ್ಧಿ ನಿಗಮ, ತಾಂಡ ಇವೆಲ್ಲ ಸೇರಿಸಿ ಜನಕ್ಕೆ ಕೊಟ್ರೆ ಯಾವ ಪುರುಷಾರ್ಥಕ್ಕೆ ಇದು ಬೇಕು ಸ್ವಾಮಿ? ನೀವು ಹಿರಿಯ ಸಚಿವರು, ನಿಮ್ಮ ಬಜೆಟ್ ನಲ್ಲಿ 42,000 ಕೋಟಿ. ಏನ್ ಸಮಸ್ಯೆ ಆಗಿದೆ ಇಲ್ಲಿ ಕೊಡ್ಲಿಕ್ಕೆ ಬಡವರಿಗೆ? ಲಕ್ಷಾಂತರ ಜನ ರೈತರು ಗಂಗಾ ಕಲ್ಯಾಣ ಕೊಡ್ತಾರೆ ಅಂತ ಎಲ್ಲ ಶಾಸಕರ ಮನೆ ಬಾಗಿಲಿಗೆ ಬೆಳಿಗ್ಗೆ ಸಾಯಂಕಾಲ ಅಲ್ಲಿತಾರೆ. ತಮಗೂ ಸೇರಿ, ತಮ್ಗೆ ಜನ ಹೆಚ್ಚಿದಾರೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ 70-75% SC ST ಬ್ಯಾಕ್ವರ್ಡ್ ಕಾಸ್ಟ್ ಇರ್ತಕ್ಕಂಥ ಜಿಲ್ಲೆಗಳು, ಕ್ಷೇತ್ರಗಳು. ಇಷ್ಟು ಈ ವ್ಯವಸ್ಥೆ ಇದ್ದಾಗ ಇದು ಅವಶ್ಯಕತೆ ಇದೆಯಾ? ದಯಮಾಡಿ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ 2026-27 ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 100 ಜನಕ್ಕೆ ಫಲಾನುಭವಿ ಕೊಡ್ತೀರಾ? ಇಲ್ಲ, ಈಗ ಆಗೋಗ್ಬಿಟ್ಟಿದೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಹಣಕಾಸಿನ ಲಭ್ಯತೆ ಅಂತ ಹೇಳಿ ನೋಡಿ. ಯಾಕಂದ್ರೆ 44,000 ಕೊಟ್ಟಿಟ್ಟಿದ್ದೀರಾ, ಇದೆಲ್ಲ ಸೇರಿ 2,000 ಕೋಟಿ ಕೊಟ್ಟಿಲ್ಲ ನೀವು. ದಯಮಾಡಿ ಹೇಳಿ. ಮೊನ್ನೆ ಅಧ್ಯಕ್ಷರೇ, ಮೊನ್ನೆ ಎಲ್ಲ ಸದಸ್ಯರು ಕಳೆದ ಬಾರಿನೂ ಕೇಳ್ತಾ ಇದ್ರು, ನಮ್ಗೆ ಒಂದು ಕ್ಷೇತ್ರಕ್ಕೆ 2, 3, 4 ಈ ತರ ಕೊಡ್ತಾ ಇದ್ದೀರಿ, ನಾವು ಯಾರು ಕೊಡೋದು ನಿಲ್ಲಿಸ್ಬಿಡಿ ಅನ್ನೋ ಮಾತುಗಳನ್ನು ಹೇಳಿದ್ರು. ಮೊನ್ನೆ ಹಿರಿಯ ಶಾಸಕ ಚಂದ್ರಪ್ಪನವರು ಹೇಳಿದ್ರಲ್ಲಿ ಇದು ಸತ್ಯ ಇದೆ. ಗಂಗಾ ಕಲ್ಯಾಣ ಕೊಟ್ರೆ 100 ತೆಗೆದು ಅದರಲ್ಲಿ ವ್ಯವಸಾಯ ಮಾಡಿ ಜೀವನ ನಡೆಸ್ತಾರೆ, ಅದ್ರ ಬಗ್ಗೆ ಏನು ತಕರಾರಿಲ್ಲ. ಆ ಕಾರಣಕ್ಕೆ ನಾವೆಲ್ಲ ಇವತ್ತು ಕ್ರೋಢೀಕರಿಸಿ ಕನಿಷ್ಠ ಒಂದು ಕ್ಷೇತ್ರಕ್ಕೆ 30-40-45 ಫಲಾನುಭವಿಗಳು ಬರೋಕೆ 4 ಸೇರಿ ಅಂತ ಕ್ರೋಢೀಕರಿಸಿ ಇದನ್ನು ಮಾಡಿದ್ದೀವಿ. ಈಗ ಅಂಬೇಡ್ಕರ್ ನಿಗಮದಿಂದ ಸುಮಾರು ಒಂದು 20-25 ಮತ್ತು ಆದಿಜಾಂಬವದಿಂದ 5, ತಾಂಡ 5, ಭೂಮಿ 5, ಸಫಾಯಿ ಈ ಸರಿ ಎಲ್ಲ ಒಟ್ಟು 5ರಿಂದ ಸೇರಿ ಒಂದು ಕ್ಷೇತ್ರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀವಿ ಎಲ್ಲ ಶಾಸಕರಿಗೆ ಫಲಾನುಭವಿಗಳು ಆಯ್ಕೆ ಮಾಡೋದಕ್ಕೆ. ಅವ್ರಿಗೆಲ್ಲ ಪತ್ರ ಕೂಡ ಹೋಗಿದೆ, ಆಯ್ಕೆ ಪ್ರಕ್ರಿಯೆ ಕೂಡ ಆಗಿದೆ. ಈ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗಂಗಾ ಕಲ್ಯಾಣನ ಪ್ರತಿ ವಿಧಾನಸಭೆಗೆ ಆವರೇಜ್ 30, 40, 50 ತನಕ ಕೊಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಏನು ನಾವು ಫಲಾನುಭವಿಗಳಿಗೆ, ಯುವಕರಿಗೆ ಸ್ವಾವಲಂಬಿ ಸಾರಥಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಕೆಲಸ ಮಾಡಲಿಕ್ಕೆ ನೀವೇನು ಯೋಜನೆ ಇಟ್ಟಿದ್ದೀರಾ, ಇದನ್ನು ಕೂಡ ಬಹಳಷ್ಟು ಯುವಕರು ಸಾವಿರಾರು ಜನ ಅರ್ಜಿಗಳನ್ನು ಹಾಕಿದ್ದಾರೆ. ಅದು ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಫಲಾನುಭವಿಗಳು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಯುವಕರು ಅರ್ಜಿ ಸಲ್ಲಿಸಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಭವ್ಯ ಅಭಿವೃದ್ಧಿ ನಿಗಮ, ಬಂಡಜಾರ ಸಮಾಜ, ಆದಿಜಾಂಬವ ಎಲ್ಲ ಸೇರಿ ಟೋಟಲ್ ಕೊಟ್ಟಿರ್ತಕ್ಕಂಥದ್ದು 280 ಕೋಟಿ. ಅವರು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಸುಮಾರು 3.5 ಲಕ್ಷ ಜನ. 280 ಕೋಟಿ, 44,000 ಕೋಟಿಗೆ 280 ಕೋಟಿ ಹಣ ಕೊಟ್ಟದ್ದು ಸರಿನಾ? 25-26ರಲ್ಲಿ ಎಷ್ಟು ಜನ ಯುವಕರು
ಬೇರೆ ಬೇರೆ ಯೋಜನೆಗಳನ್ನ ಸಾಲ ಮಾಡಿ ತನ್ನ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದ್ರ ಬಗ್ಗೆ ತಾವು ಸೀನಿಯರ್ ಇದ್ದೀರಾ, ಇಂಥದಕ್ಕೂ ಕೂಡ ಬಹಳ ಅವಶ್ಯಕತೆ ಇರ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಅಂತ ಮೂರನೇ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಯುವಕರಿಗೆ ನೇರ ಸಾಲ ಮತ್ತು ಇದು ನಮ್ಮ ಸ್ವಾವಲಂಬಿ ಸಾರಥಿ ಯೋಜನೆಗಳ ಕೆಳಗೆ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ನಮ್ಮ ಹಣಕಾಸಿನ ಇದ್ರು ನೋಡ್ಕೋಬೇಕಲ್ಲ. 42,000 ಎಲ್ಲಾ ದುಡ್ಡನ್ನು ಸೋಷಿಯಲ್ ವೆಲ್ಫೇರ್ಗೆ ಕೊಟ್ಬಿಟ್ಟಿಲ್ಲ. ಬೇರೆ ಬೇರೆ 35 ಇಲಾಖೆಗೆ ಹಂಚಿರ್ತಾರೆ. ನಮಗೆ ಕೊಟ್ಟಿರೋದು 6,000 ಚಿಲ್ಲರೆ ಕೋಟಿ ನಮಗೆ ಸೋಷಿಯಲ್ ವೆಲ್ಫೇರ್ ಬರೋದು. ಅದರಲ್ಲಿ ನಾವು ಎಲ್ಲಿ ನಿಗಮಕ್ಕೆ ಎಷ್ಟೆಷ್ಟು ಕೊಟ್ಟಿರ್ತೀವಿ ಅದರ ಇದಕ್ಕಾಗಿ ಅಲ್ಲಿ ನಾವು ಎಷ್ಟು ಲಭ್ಯತೆ ಇದೆ ಅದರ ಮೇಲೆ ಮಾಡ್ತೀವಿ. ಹೆಚ್ಚು ಹಣ ಲಭ್ಯ ಆದರೆ ಗ್ಯಾರಂಟಿ ಮಾಡಬಾರ್ದು ಅಂತಕ್ಕಂಥ ನಿರ್ಬಂಧ ಏನಿಲ್ಲ. ನಮಗೂ ಕೂಡ ಎಲ್ಲಾನು ಒಂದು 5-10 ವರ್ಷದಲ್ಲಿ ಎಲ್ಲ ಯುವಕರು ರಿಹ್ಯಾಬಿಲಿಟಿ ಆಗಬೇಕು, ಎಲ್ಲ ದಲಿತರೆಲ್ಲ ಸ್ವಾಭಿಮಾನ ಬದುಕಬೇಕು ಅಂತಕ್ಕಂಥದ್ದೇ ಬೈಕೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಹಣಕಾಸಿನ ಲಭ್ಯತೆಯನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹೀಗಾಗಿ ಈ ಸಾರಿ ಎಲ್ಲ ನಿಗಮಗಳಿಗೆಲ್ಲ ಸೇರಿಸಿ 701 ಕೋಟಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಇಲಾಖೆ ಬಡ್ಜೆಟ್ನೇ 5,104 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ. ಮತ್ತು SCP TSP ಕಾಯ್ದೆ ಕೆಳಗಡೆ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ದುಡ್ಡು ತೆಗೆದು ಇಟ್ಟಿದ್ದಾರೆ. ಆ SCP TSP ಯೋಜನೆ ಬೇರೆ ಬೇರೆ ಇಲಾಖೆಗಳು ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಇರ್ಬೋದು, ಮೈನರ್ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಅಲ್ಲೂ ಕೂಡ SCP TSP ಕೆಳಗಡೆ ಬರ್ತಕ್ಕಂಥ SC ST ಜನರ ಅಭಿವೃದ್ಧಿಗೆ ಹಣ ಬಳಕೆ ಆಗುತ್ತೆ. ಈಗ ಇಲ್ಲಿ ಸೀಮಿತವಾಗಿ ಇಲ್ಲಿರತಕ್ಕಂಥ ಹಣದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಟ್ ಇನ್ನೂ ಹೆಚ್ಚಿನ ಹಣನ ಪಡ್ಕೊಂಡು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿನ್ನೆ ದಿವಸ ನಮ್ಮ ವಿರೋಧ ಪಕ್ಷ ನಾಯಕರು ಮಾತಾಡ್ಬೇಕಾದ್ರೆ ಸಂಬಂಧಿಸಿದಂತ ಇಲಾಖೆಗಳಿಗೆ ಈ ಹಣ ಬಳಸೋದ್ರಿಂದ ಸಮಾಜ ಕಲ್ಯಾಣ ಸಚಿವರಾಗಿ ತಾವೇನು ಯೋಚನೆ ಮಾಡಿದ್ದೀರಾ? ನೀವು ಹೇಳ್ತೀರಾ ಬೇರೆ ಬೇರೆ ಇಲಾಖೆಗೆ ಹಂಚಿಕೆ ಆಗುತ್ತೆ. ಕೇವಲ 1 ನಿಮಿಷ 6,000 ಕೋಟಿ ರೂಪಾಯಿ ಮಾತ್ರ ನಮಗೆ ಬರುತ್ತಂತ. ನಿಮ್ಮ 6,000 ಕೋಟಿ ರೂಪಾಯಿ ಹಾಸ್ಟೆಲ್ ಮಕ್ಕಳು ಊಟ ತಿಂಡಿಗೆ ಸಾಕಾಗೋದಿಲ್ಲ. ನೀವು ಬೇಕಾದಷ್ಟು SC ST ಹಾಸ್ಟೆಲ್ ಮಾಡಿದಿರ, ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದಿರ, ಗಂಡು ಮಕ್ಳು ಹಾಸ್ಟೆಲ್ ಮಾಡಿದಿರ, ಆ ಊಟಕ್ಕೂ ಕೂಡ ಸಾಲೋದಿಲ್ಲ. ಆ ಹಣ ಬಿಟ್ಟು ಬೇರೆ ಬೇರೆ ಏನು ಸಂಬಂಧಿತ ಇಲಾಖೆಗಳು ಹಣ ಬಿಡುಗಡೆ ಮಾಡಿದಾರಲ್ಲ ಮುಖ್ಯಮಂತ್ರಿಗಳು, ಆ ಹಣನ ಫೋನ್ ಮಾಡಿ ನೀವು ಕೊಡಿ, ಇಲ್ಲ ಸಿಂಗಲ್ ವಿಂಡೋ ಮಾಡಿ. ಅದು ಹಣನ ಬೇರೆಯವ್ರು ಕೊಡೋದಾದ್ರೆ ನಮ್ಮ ಹೆಸರು ಮೇಲೆ SC ST ಜನರ ಮೇಲೆ ಹೆಸರು ಮೇಲೆ 44,000 ಕೋಟಿ ಅನೌನ್ಸ್ ಮಾಡೋದು, ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿಕೆ ಮಾಡೋದಾದ್ರೆ ಇದು ಯಾಕೆ ನೀವಿದ್ದೀರಾ ಸಮಾಜ ಕಲ್ಯಾಣ ಸಚಿವರಾಗಿ? SCP TSP ಕೇಳಿ ಮಹಾರಾಷ್ಟ್ರದಲ್ಲಿ 1 ಸೆಕೆಂಡ್ ಸರ್, ಮಹಾರಾಷ್ಟ್ರದಲ್ಲಿ ಮಾಡಿದಂಗೆ ಸಿಂಗಲ್ ವಿಂಡೋ ಮಾಡಿ ಈ ಸಮಾಜದವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗುವಂತೆ ಮಾಡ್ತಿರೋ ಇಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಿಮ್ಮಲ್ಲಿ SCP TSP ಹಣ ಬೇರೆ ಇಲಾಖೆಗೆ ಹಂಚಿಕೆ ಆಗಿದೆ ಅಂದ್ರೆ ಈ ಹಣನ ಬೇರೆಯವ್ರಿಗೇನು ಹೋಗಲ್ಲ. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದಾವೆ. ಟ್ರ್ಯಾಕ್ಟರ್ ಕೊಡೋದಿದೆ, ಬೀಜ ಫ್ರೀ ಕೊಡೋದಿದೆ, ರಸಗೊಬ್ಬರಗಳಿದಾವೆ, ಈ ತರ ಬೇರೆ ಬೇರೆ ಹೊಂಡ ಮಾಡೋದಿದೆ, ಫಿಶ್ ಟ್ಯಾಂಕ್ ಮಾಡೋದಿರ್ತದೆ, ಬದುಗಳು ಮಾಡೋದಿದ್ದಾವೆ, ಮೈನರ್ ಇರಿಗೇಷನ್ ಅಲ್ಲೂ ಕೂಡ ಗಂಗಾ ಕಲ್ಯಾಣ ಮಾಡ್ತಾರೆ. ಹೀಗಾಗಿ SCP TSP ಹಣ ಬೇರೆ ಇಲಾಖೆಗೆ ಹಂಚಿಕೆ ಆಯ್ತು ಅಂದ ತಕ್ಷಣ ಅವರು ಬೇರೆ ಜನರಲ್ಗೆ ಕೊಟ್ಬಿಡಲ್ಲ. ನಿಮ್ಮ ಉದ್ದೇಶ ಏನಿದೆ ಅದು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ, ಪೂಲ್ ಫಂಡ್ ಮಾಡಿ, ಇನ್ನು ಪರಿಣಾಮಕಾರಿಯಾಗಿ ಇಲ್ಲೇ ಮಾಡಬಹುದು ಅನ್ನೋದು ನಿಮ್ಮ ಸಲಹೆ. ಅದು ಸರ್ಕಾರನೂ ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಸರ್ಕಾರನೂ ಕೂಡ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ಪೂಲ್ ಫಂಡ್ ಮಾಡಬಹುದು, ಬೇರೆ ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಬಹುದು. ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಅನುಕೂಲ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಇದಾವೆ ಮಾರ್ಗಗಳು ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷ. ಅದಕ್ಕೋಸ್ಕರ ಈ ಹಣನ ಬೇರೆ ಬೇರೆ ಸಂಬಂಧಿಸಿದಂತ ಇಲಾಖೆಗಳು ಕೊಡ್ಬೇಕಂತ ಆಲೋಚನೆ ಮಾಡಿದ್ರು. SC ST ಜನರಿಗೆ ಅನುಕೂಲ ಆಗ್ತಕ್ಕಂಥ ಹಣ ಖರ್ಚು ಮಾಡ್ತಾರೋ ಅದನ್ನೊಂದು ಹೇಳಿ. ಓಕೆ, ಸುಮ್ಮನೆ ಬೇಕು ಕೊಡ್ತಾ ಇರೋದು ಬೇರೆ ಬೇರೆ ಆಮೇಲೆ ಮಂತ್ರಿಗಳು ಕೊಡ್ತಾರೆ. ಈಗ ಇದು SCP TSP ಕಾಯ್ದೆ ಇರೋದು ನಮ್ಮ ರಾಜ್ಯ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಅಷ್ಟೇ, ಬೇರೆ ಯಾವ ದೇಶದಲ್ಲೂ ಇಲ್ಲ. ಈ ತರದ ಬಡ್ಜೆಟ್ ಅಲೋಕೇಶನ್ಗಳು ಕೇಂದ್ರ ಸರ್ಕಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇಲ್ಲೂ ನಡೀತಾ ಇರ್ತದೆ. ಅಲ್ಲಿ ಯಾರು SCP TSP ಕಾಯ್ದೆ ಇಲ್ಲ. ನಾನು ಅದನ್ನ ಡಿಸ್ಪ್ಯೂಟ್ ಮಾಡೋದು ಅಥವಾ ಕಂಪೇರ್ ಮಾಡೋದು ಮಾಡ್ತಾ ಇಲ್ಲ. ನಮ್ಮ ಸರ್ಕಾರಕ್ಕೆ ಒಂದು ಬದ್ಧತೆ ಇದೆ.
SC ST ಜನರನ್ನ ಮೇಲೆತ್ತಬೇಕು, ಆರ್ಥಿಕವಾಗಿ ಉದ್ಯೋಗಕ್ಕೆ ಒಂದು ಬದ್ಧತೆ ಇದೆ. ಆ ಕಾರಣಕ್ಕೆ 2013ರಲ್ಲಿ ಕಾಯ್ದೆ ಮಾಡಿದ್ರು, ಯಾರು ಮಾಡಿರಲಿಲ್ಲ. ಸೊ ಅದಕ್ಕಿಂತ ಹಿಂದೆ 8,000, 10,000, 15,000,